For a good planner, technical knowledge is not of great importance. A more important is the deep understanding of the people and sense of making proper choice from a number of alternatives. ಬರೀ ಟೆಕ್ನಿಕಲ್ ನಾಲೆಡ್ಜ್ ಇದ್ದರೆ ಸಾಕಾಗೋದಿಲ್ಲ. ಸೊ ಈ ರಿಕ್ವೈರ್ಸ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪೀಪಲ್. ಅವರ ತನ್ನ ಇರ್ತಕ್ಕಂಥ ಜನನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಶುಡ್ ಬಿ ಏಬಲ್ ಟು ಮೇಕ್ ಪ್ರಾಪರ್ ಚಾಯ್ಸ್. ನಂಬರ್ ಆಫ್ ಆಲ್ಟರ್ನೇಟಿವ್ಸ್ ಇರುತ್ತೆ, ಯಾವ ಆಲ್ಟರ್ನೇಟಿವ್ ಮೂಲಕ ಹೋಗಬೇಕು ಅಂತ ಪ್ರಾಪರ್ ಚಾಯ್ಸನ್ನು ಮಾಡ್ಕೊಳ್ಬೇಕು. ಈ ಶುಡ್ ಬಿ ಎ ಮ್ಯಾನ್ ಆಫ್ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಶುಡ್ ನಾಟ್ ಜಂಪ್ ಟು ಕನ್ಕ್ಲೂಷನ್ಸ್. ಅವನಿಗೆ ಬಹಳಷ್ಟು ಅನುಭವ ಇರಬೇಕು ಇದರಲ್ಲಿ. ಪ್ಲ್ಯಾನರ್ ಏನಿರ್ತಾನೆ, ಯಾರಿಗೆ ಪ್ಲಾನಿಂಗ್ ಜಾಬನ್ನು ಕೊಡ್ತಾರೆ, ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ. ಆ್ಯಂಡ್ ಈ ಶುಡ್ ನಾಟ್ ಜಂಪ್ ಟು ಕನ್ಕ್ಲೂಷನ್ಸ್. ಅವಸರದಲ್ಲಿ ಹೇಸ್ಟಿ ಡಿಸಿಷನ್ಸ್ನ ತಗೊಳ್ಬಾರ್ದು. ಬಟ್ you should be able to take cool and calculated decisions. Cool and calculated decisions na tagolbeku. So planning is an intellectual process. The next, planning is the primary function of management. First one now, intellectual process. Okay. Second one now, it is the primary function. Primary function. It is the primary function of management. It is the basic function because manager decides upon the policies, procedures, programs, projects, etc. before proceeding with the work. ಬೇರೆ ಏನೇ ಕೆಲಸನ ಮಾಡೋದಕ್ಕಿಂತ ಮೊದಲು ಪಾಲಿಸೀಸು, ಪ್ರೊಸೀಜರ್ಸು, ಪ್ರೋಗ್ರಾಮ್ಸು ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈ ಶುಡ್ ಪ್ಲ್ಯಾನ್. ದ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಓನ್ಲಿ ಆಫ್ಟರ್ ದ ಮ್ಯಾನೇಜರ್ ಆ್ಯಸ್ ಡನ್ ದ ನೆಸೆಸರಿ ಪ್ಲ್ಯಾನಿಂಗ್. ಅಂದರೆ ಮೊದಲನೇದಾಗಿ ಇಟ್ಸ್ ಎ ಪ್ರೈಮರಿ ಫಂಕ್ಷನ್ನು, ಪ್ಲ್ಯಾನಿಂಗ್ ಆದಮೇಲೆ ಬೇರೆ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡೋದು. ಓಕೆ. ನೆಕ್ಸ್ಟ್ ಒನ್ನು, ಇಟ್ ಈಸ್ ಎ ಗೋಲ್ ಓರಿಯೆಂಟೆಡ್. ಪ್ಲ್ಯಾನಿಂಗ್ ಈಸ್ ಗೋಲ್ ಓರಿಯೆಂಟೆಡ್. All planning is linked up with certain goals and objectives. ಯಾವುದೇ ಒಂದು ಯೋಜನೆಯನ್ನು ತಯಾರಿಸಬೇಕು ಅಂದರೆ ನಾವೇನು ಅಚೀವ್ ಮಾಡಬೇಕು ಅಂತ ಇದ್ದೀವಿ ಆ ಟಾರ್ಗೆಟ್ಟಿಗೆ ರಿಲೇಟ್ ಆಗಿರುತ್ತೆ. ಸೊ ಎವ್ರಿ ಪ್ಲ್ಯಾನ್ ಮಸ್ಟ್ ಕಾಂಟ್ರಿಬ್ಯೂಟ್ ಇನ್ ಸಮ್ ಪಾಸಿಟಿವ್ ವೇ ಟು ದ ಅಕಾಂಪ್ಲಿಷ್ಮೆಂಟ್ ಆಫ್ ಗ್ರೂಪ್ ಆಬ್ಜೆಕ್ಟಿವ್ಸ್. ಅಂದರೆ ನಾವು ಮ್ಯಾನೇಜರು ಅಥವಾ ಪ್ಲ್ಯಾನರ್ ಮಾಡುವಂತಹ ಪ್ಲ್ಯಾನ್ ಏನಿದೆ ಅದು ಟುವರ್ಡ್ಸ್ ದಿ ಅಕಾಂಪ್ಲಿಷ್ಮೆಂಟ್ ಆಫ್, ಇಟ್ ಶುಡ್ ಕಾಂಟ್ರಿಬ್ಯೂಟ್ ಪಾಸಿಟಿವ್ ವೇ ಟುವರ್ಡ್ಸ್ ದಿ ಅಕಾಂಪ್ಲಿಷ್ಮೆಂಟ್ ಆಫ್ ದಟ್ ಆಬ್ಜೆಕ್ಟಿವ್. ಆ ಆಬ್ಜೆಕ್ಟಿವ್ನ ಅಚೀವ್ ಮಾಡಲಿಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡಬೇಕು. ದರ್ ಈಸ್ ನೋ ಮೀನಿಂಗ್ ವಿತೌಟ್ ರಿಲೇಟಿಂಗ್ ದ ಪ್ಲ್ಯಾನ್ ಟು ದ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್. ಸೊ ನಾವು ಮಾಡುವಂತಹ ಪ್ಲ್ಯಾನನ್ನು ನಮ್ಮ ಆಬ್ಜೆಕ್ಟಿವ್ಸ್ಗೆ ರಿಲೇಟ್ ಮಾಡಲಿಲ್ಲ ಅಂದರೆ ದೆರ್ ಈಸ್ ನೋ ಮೀನಿಂಗ್ ಇನ್ ಇಟ್. ದೆನ್ ನೆಕ್ಸ್ಟ್ ಫೀಚರ್ ಈಸ್ pervasiveness of planning. Pervasiveness of planning. Pervasiveness of planning. Planning is pervasive at all levels of management. ಅಂದರೆ it is done at all levels. Every manager, whether he is at the top or in the middle or at the bottom of the organization structure, he should plan. ಸೊ ಪ್ರತಿ ಮ್ಯಾನೇಜರು ಕೂಡ ಅವ್ರು ಯಾವ ಲೆವೆಲ್ಲರೋ ಆಗಿರಲಿ, ಸೊ ಅವರವರ ಲೆವೆಲಲ್ಲಿ ಅವರು ಪ್ಲ್ಯಾನಿಂಗನ್ನು ಮಾಡಬೇಕಾಗತ್ತೆ. ಡೆಪ್ತ್ ಆಫ್ ಪ್ಲ್ಯಾನಿಂಗ್ ಮೇ ಡಿಫರ್ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್. ಆ ಪ್ಲ್ಯಾನಿಂಗಿನ ಆಳ ಏನಿದೆ, ಡೆಪ್ತ್ ಏನಿದೆ, ಅವ್ರು ಪ್ಲ್ಯಾನ್ ಮಾಡ್ತಕ್ಕಂಥ ರೀತಿ ಏನಿದೆ, ಇಟ್ ಮೇ ಡಿಫರ್ ಫ್ರಮ್ ಒನ್ ಲೆವೆಲ್ ಟು ದ ಅದರ್. ಟಾಪ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್ ದಿ ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಪ್ಲಾನಿಂಗ್. ಟಾಪ್ ಮ್ಯಾನೇಜ್ಮೆಂಟ್ನವರೇನು ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡ್ತಾರೆ. whereas lower levels are concerned with the operational or short range planning. ಲೋಯರ್ ಲೆವೆಲಲ್ಲಿ ಶಾರ್ಟ್ ರೇಂಜ್ ಅಥವಾ ಆಪರೇಷನ್ ಲೆವೆಲ್ ಪ್ಲಾನಿಂಗ್ ಆಗುತ್ತೆ. ಓಕೆ. ಪರ್ವೇಸಿವ್ನೆಸ್ ಆಫ್ ಪ್ಲಾನಿಂಗ್ ಅಂದರೆ ಇಟ್ ಈಸ್ ದೇರ್ ಅಟ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಬರೀ ಟಾಪ್ ಮ್ಯಾನೇಜ್ಮೆಂಟ್ ಅಷ್ಟೇ ಪ್ಲ್ಯಾನ್ ಮಾಡುತ್ತೆ ಅಂತ ಅಲ್ಲ, ಅಟ್ ಆಲ್ ಲೆವೆಲ್ಸ್, ಅಟ್ ದೇರ್ ಲೆವೆಲ್ ದೇ ಮಸ್ಟ್ ಪ್ಲ್ಯಾನ್. ಅವರವರ ಲೆವೆಲಲ್ಲಿ ಏನು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ, ಆ ಯೋಜನೆಯನ್ನು ಅವರು ತಯಾರಿಸ್ಕೊಳ್ಬೇಕಾಗತ್ತೆ. The next feature is planning is essentially a decision making process. Planning is essentially a decision making process.
ಸೊ ಈಗ ನಾವು ಯೋಜನೆ ತಯಾರಿಸೋದು ಅಂದರೆ ನಂಬರ್ ಆಫ್ ಆಲ್ಟರ್ನೇಟಿವ್ಸ್ ಇರುತ್ತೆ, ಅದರಲ್ಲಿ ನಾವು ಕೇರ್ಫುಲ್ಲಾಗಿ ಅನಲೈಸ್ ಮಾಡಿ, ಓಕೆ, ಪ್ಲ್ಯಾನಿಂಗ್ ಇನ್ವಾಲ್ವ್ಸ್ ಕೇರ್ಫುಲ್ ಅನಾಲಿಸಿಸ್ ಆಫ್ ವೇರಿಯಸ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಚೂಸಿಂಗ್ ದಿ ಬೆಸ್ಟ್. ಯಾವ ರೀತಿ ನಾವು ಮಾಡಿದರೆ ನಮ್ಮ ದಟ್ ಈಸ್ ಗೋಲ್ಸ್ನ ರೀಚ್ ಆಗೋಕ್ಕೆ ಸಾಧ್ಯ, ಅಕಾಂಪ್ಲಿಷ್ ಮಾಡೋಕ್ಕೆ ಸಾಧ್ಯ, ಆ ರೀತಿ ನಾವು ಆ ದಾರಿನ, ಆ ಆಲ್ಟರ್ನೇಟಿವ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಇಟ್ ಈಸ್ ಎಸೆನ್ಷಿಯಲಿ ಎ ಡಿಸಿಷನ್ ಮೇಕಿಂಗ್. ವಿಚ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ ಈಸ್ ಬೆಸ್ಟ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಆಲ್ಟರ್ನೇಟಿವ್ ಕೋರ್ಸು ಬೆಸ್ಟ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ದೆನ್ ಪ್ಲ್ಯಾನಿಂಗ್ ಈಸ್ ಅನ್ ಇಂಟಿಗ್ರೇಟೆಡ್ ಪ್ರೋಸೆಸ್. ಈ ಪ್ಲ್ಯಾನಿಂಗ್ ಏನಿದೆ, ಇಟ್ ಇಂಟಿಗ್ರೇಟ್ಸ್ ಆಲ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಬೇರೆ ಎಲ್ಲ ಈ ಪ್ಲ್ಯಾನಿಂಗಿನ ಜೊತೆಯಾಗಿ ಆರ್ಗನೈಸಿಂಗ್, ದೆನ್ ಅದರ್ ಫಂಕ್ಷನ್ಸ್ ಏನಿದೆ, ಸ್ಟಾಫಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್, ಇವೆಲ್ಲವನ್ನು ಕೂಡ ಇಂಟಿಗ್ರೇಟ್ ಮಾಡುತ್ತೆ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಪ್ಲ್ಯಾನಿಂಗು ಒಂದು ಸತಿ ಮಾಡಿ ಬಿಟ್ಟು ಕೈ ತೊಳ್ಕೊಂಡು ಬಿಡ್ತೀವಿ ಅಂತ ಅಲ್ಲ. ಇಟ್ಸ್ ಅನ್ ಎಲಾಬರೇಟ್ ಪ್ಲ್ಯಾನಿಂಗ್ ಈಸ್ ನೀಡೆಡ್ ಅಟ್ ಇನಿಷಿಯಲ್ ಸ್ಟೇಜ್ ಆಫ್ ಪ್ರೊಡಕ್ಷನ್. ಎಲಾಬರೇಟ್ ಪ್ಲ್ಯಾನಿಂಗು ಬಿಗಿನಿಂಗಲ್ಲಿ ಬೇಕು, ಬಟ್ ಇಟ್ ಶುಡ್ ನಾಟ್ give an impression that plan once made finishes its need for all times. ಒಂದ್ಸತಿ ಪ್ಲ್ಯಾನ್ ಮಾಡಿದ ಮೇಲೆ ಎಲ್ಲ ಮುಗೀತು ಅಂತ ಅಂದ್ಕೊಳ್ಳೋಂಗಿಲ್ಲ. ಇಟ್ ಕೀಪ್ಸ್ ಆನ್ ಅರೈಸಿಂಗ್ ಇಂಟರ್ಮಿಟೆಡ್, ಅಂದರೆ ಇಟ್ ಮೀನ್ಸ್ ಕಂಟಿನ್ಯೂಯಸ್ ಆಗಿ ನಾವು ಪ್ಲ್ಯಾನನ್ನು ಮಾಡ್ತಾ ಇರಬೇಕಾಗತ್ತೆ. ಇಟ್ ಮೀನ್ಸ್ ಕಂಟಿನ್ಯೂಯಸ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಇಟ್ಸ್ ಎ ಡೈನಾಮಿಕ್ ಪ್ರೋಸೆಸ್. It has to keep with the changes in economy, forces of demand, supply, changes of government policy. ಸೊ ಏನೆಲ್ಲ ಬದಲಾವಣೆಗಳಾಗುತ್ತೆ, ಚೇಂಜಸ್ ಇನ್ ಡಿಮ್ಯಾಂಡ್, ಸಪ್ಲೈ, ಗೌರ್ಮೆಂಟ್ ಪಾಲಿಸಿ, ಇದರ ಸರಿಯಾಗಿ ನಾವು ಪ್ಲ್ಯಾನಿಂಗನ್ನು ಮಾಡ್ತಾ ಇರಬೇಕಾಗುತ್ತೆ. ಸೊ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ದ ನೆಕ್ಸ್ಟ್ ಫ್ಯೂಚರ್ ಈಸ್ 8th one. It is directed towards efficiency. It is directed towards efficiency. The concept of efficiency is implicit in planning. ನಾವು ಪ್ಲ್ಯಾನ್ ಮಾಡೋದೇ ಉದ್ದೇಶ ಏನು, ಎಫಿಷಿಯೆಂಟಾಗಿ, ದಕ್ಷತೆಯಿಂದ ನಮ್ಮ ಕೆಲಸ ಆಗಲಿ ಅಂಥೇಳಿ. ಸೊ ಪ್ಲ್ಯಾನ್ ಈಸ್ ಎ ಕೋರ್ಸ್ ಆಫ್ ಆ್ಯಕ್ಷನ್ ದಟ್ ಶೋಸ್ ಪ್ರಾಮಿಸ್ ಆಫ್ ಆಪ್ಟಿಮೈಸಿಂಗ್ ರಿಟರ್ನ್ಸ್ ಅಟ್ ದ ಮಿನಿಮಮ್ ಎಕ್ಸ್ಪೆನ್ಸ್ ಆಫ್ ಇನ್ಪುಟ್ಸ್. ಏನಿದೆ ಈ ಪ್ಲ್ಯಾನಿಂಗ್ ನಮಗೆ ಪ್ರಾಮಿಸ್ ಮಾಡುತ್ತೆ, ಇಟ್ ಆಪ್ಟಿಮೈಸಿಂಗ್ ರಿಟರ್ನ್ಸ್ ಅಟ್ ಮಿನಿಮಮ್ ಎಕ್ಸ್ಪೆನ್ಸ್. ಆಪ್ಟಿಮೈಸಿಂಗ್ ರಿಟರ್ನ್ಸ್ ಅಟ್ ಮಿನಿಮಮ್ ಎಕ್ಸ್ಪೆನ್ಸ್. In planning, the manager evaluates the alternatives on the basis of efficiency. ಪ್ಲ್ಯಾನಿಂಗಲ್ಲಿ ಮ್ಯಾನೇಜರು ಎಫಿಷಿಯನ್ಸಿನ ದಟ್ ಈಸ್ ಇವ್ಯಾಲ್ಯೂಯೇಟ್ಸ್ ದಿ ಆಲ್ಟರ್ನೇಟಿವ್ಸ್, ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಏನಿರುತ್ತೆ, ಸೊ ಅದು ಆನ್ ದಿ ಬೇಸಿಸ್ ಆಫ್ ಎಫಿಷಿಯನ್ಸಿ ಆ ಆಲ್ಟರ್ನೇಟಿವ್ಸ್ನ ಅವನು ಇವ್ಯಾಲ್ಯೂಯೇಟ್ ಮಾಡ್ತಾರೆ.